ವೀಕ್ಷಕ ನಮಸ್ಕಾರ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸಮಸ್ಯೆಗಳಿದೆ. ಅದು ನಾನು ಹೇಳ್ತಾ ಹೋಗ್ತೀನಿ. ಖರಾಬ್ ಜಮೀನು ಇರೋ ಕಡೆ ಇವತ್ತು ಏನೋ ಒಂದು ಕಡೆ ಒಂದು ರೈತರು ಒಂದು ಸಣ್ಣದಾಗಿ ಏನೊಂದು ಮನೆ ಕಟ್ಕೊಂಡು ಇಡ್ತಾರೆ ಅಥವಾ ಒಂದು ಕೊಟ್ಟಿಗೆ ಕಟ್ಕೊಂಡು ಇಡ್ತಾರೆ. ನಾನು ಕೇಳಿದಿಷ್ಟೇ, ಕೇವಲ ಪಂಚಾಯಿತಿ ಲೆವೆಲ್ ಮಾತ್ರನೇ ಇದು ವ್ಯವಹಾರ ಅಂತ ಒಂದು ಹೇಳ್ತೀನಿ ಕೇಳಿ. ಇಡೀ ರಾಜ್ಯದಲ್ಲಿ ಎಷ್ಟೋ ಭೂಗಳರಿದ್ದಾರೆ ಎಲ್ಲರನ್ನೂ ಇವರು ಸರ್ವೆ ಮಾಡೋಕ್ಕಾಗುತ್ತಾ? ಈಗ ಅವ್ರು ಹೇಳ್ತಿರೋದೇನು ಅಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಇವರು ಒಂದು ಮನೆ ಕಟ್ಕೊಂಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಇಲ್ಲಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಜಯಶೀಲ ಅಂತ. ಇವ್ನು ಮನೆ ಕಟ್ಕೊಂಡಿದ್ರೆ ಅಂದರೆ ಇವ್ರು ಇವತ್ತು ಕಟ್ಟಿರೋದಂತಲ್ಲ, ಇದು ಒಂದು ಕೊಟ್ಟಿಗೆ ಲೋನು ಅಂತ ಮಾಡ್ಕೊಂಡು ಇವತ್ತು ಕೊಟ್ಟಿಗೆ ಕಟ್ಕೊಂಡಿದ್ದೀನಿ ಅಂತ ಇವರು ಆಪಾದನೆ ಹೇಳ್ತಿರೋದೇನು ಅಂದರೆ, ನಮಗೆ ತುಂಬ ಜನ ತೊಂದರೆ ಕೊಡ್ತಾರೆ, ಇಲ್ಲಿ ಊರಲ್ಲಿ ಇರೋಕ್ಕಾಗಲ್ಲ ಅಂತ. ಆದರೆ ಇಲ್ಲಿ ಜನ ತಿರುಗಾಡ್ತಾ ಇದ್ದಾರೆ, ಆಲ್ರೆಡಿ ಜಾಗ ಇದೆ, ಗಾಡಿ ಹೋಗ್ಬೋದು, ಸ್ಕೂಟ್ರುಗಳೆಲ್ಲ ಹೋಗ್ಬೋದು. ಆದರೆ ಇಲ್ಲಿ ಅವಶ್ಯಕತೆ ಇಲ್ದಿರೋ ಕಡೆ ನಮ್ಗೆ ಬಂದು ತೊಂದರೆ ಕೊಡ್ತಾರೆ ಅಂತ ಇವರ ಒಂದು ಪ್ರಸ್ತಾವನೆ ಹೇಳ್ತಿರೋದು. ಆದರೆ ಇಲ್ಲಿ ಮೂಕರ್ಜಿಗಳು ಕೊಟ್ಟು ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೂಡ ಇವ್ರು ಹೇಳ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಇಲ್ಲಿ ಇದು ಕೇವಲ ಇದು ಸಮಸ್ಯೆಯಾಗಿ ಉಳಿದಿದೆ. ಹೆಚ್ಚು ಕಮ್ಮಿ ಒಂದು 40-50 ವರ್ಷದ ಸಮಸ್ಯೆ ಇದು. ಯಾರಿಗೇನು ಹೊಟ್ಟೆ ಉರಿ ಅಂತ ಗೊತ್ತಾಗ್ತಿಲ್ಲ ಅಂತ ಈ ಮನೆ ಇರುವಂಥವ್ರು ಹೇಳ್ತಿರೋದು. ನಾವು ಪಶುಪಾಲನೆ ಮಾಡ್ತಾಯಿದ್ದೀವಿ, ಹಾಗಾಗಿ ಇಲ್ಲಿ ನಮಗೆ ತೊಂದರೆ ಕೊಡ್ತಾವ್ರೆ ಇವರು. ಏನು ಸರ್ಕಾರಿ ಜಾಗ ಏನಿದೆ ಅವರು ತಗೊಳ್ಳಿ ಅನ್ನೋದು. ಅದೇ ಥರ ಇವತ್ತು ಬನ್ನೂರಿನ ನಾಡ್ ಕಚೇರಿ ಬಂದಂತಹ ಆರೆ ಮತ್ತು ಬನ್ನೂರು ಹೋಬಳಿ ಕೊಡಳ್ಳಿ ಗ್ರಾಮದಲ್ಲಿ ನೋಡ್ತಾ ಇರ್ತಾವು. ನಾನು ಕೇಳಿದಿಷ್ಟೇ, ನೀವು ಇವತ್ತು ದೊಡ್ಡ ರಾಜಕಾರಣಿಗಳು ಇವತ್ತು ಭೂಗಳರಾಗಿದ್ದಾರಲ್ಲ, ಅವ್ರ ಬಗ್ಗೆ ನೀವೇನೋ ತನಿಖೆ ಮಾಡ್ತೀರಾ? ಇಲ್ಲ, ನಿಮ್ಮ ಕೈಲಿ ಆಗಲ್ಲ. ಅದು ಬಿಟ್ಟು ಯಾಕೆ ಸುಮ್ಮನೆ ಸಣ್ಣ ಪುಟ್ಟದವ್ರಿಗೆ ತೊಂದರೆ ಕೊಟ್ಕೊಂಡು ಪಂಚಾಯತಿ ಲೆವೆಲಲ್ಲಿ ಹುಡುಕಿದ್ರೆ ಸಾವಿರಾರು ಸಿಗುತ್ತೆ. ಈ ಥರ ಹುಡುಕಿದ್ರೆ ಈ ಥರ ಸಾವಿರಾರು ಸಿಗ್ತದೆ ನೋಡಿ. ಜನ ನಮ್ಮ ರೈತರು ಅರ್ಥ ಮಾಡ್ಕೊಬೇಕು. ರೈತರು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಇವರು? ಏನು ಎಂಥ ಹೊಟ್ಟೆಕಿಸ್ ಜನ ಅವರೇ ಇವತ್ತು ಅಂದರೆ ನಿಜವೂ. ನೋಡಿ ಇಲ್ಲಿ ಒಂದು ಕಡೆ ಒಬ್ಬರು ಆಪಾದನೆ ಮಾಡ್ತಾರೆ, ಇಲ್ಲಿ ಕಾಲ್ದಾರಿ ಬೇಕು ಅಂತ. ಕಾಲ್ದಾರಿ ಇದೆ ಓಡಾಡೋಕ್ಕೆ, ಬಟ್ ಇಲ್ಲಿ ಏನು ಅಂತಂದರೆ ರೈತರೇ ತೊಂದರೆ ಕೊಡೋದಾದರೆ ನೀವು ಯಾವಾಗ್ರಿ ಬುದ್ಧಿ ಕಲಿತೀರ ನೀವು ರೈತರು? ನೀವು ಅರ್ಥ ಮಾಡ್ಕೊಳ್ಳಿ. ಅಧಿಕಾರಿಗಳು ಬೇಕಾದಷ್ಟು ಕರಪ್ಷನ್ ಮಾಡೋರೆ, ಭೂ ಕರಪ್ಷನ್ ಬೇಕಾದಷ್ಟಿದೆ. ಹುಡುಕಿ ಅದನ್ನು ಮಾಡಿ. ಒಬ್ಬ ರೈತ ಮನೆ ಕಟ್ಕೊಂಡು ಒಂದು ಸಣ್ಣದಾಗಿ ಏನೋ ಒಂದು ಸುಮಾರು ವರ್ಷಗಳಿಂದ ಇದನ್ನು ಅವರೊಂದು ಜೀವನಕ್ಕೆ ಒಂದು ಇದು ಮಾಡ್ಕೊಂಡಿದ್ರೆ ನಿಮ್ಗೆ ಸಹಿಸೋಕ್ಕಾಗಲ್ಲ ಅಂತಂದರೆ ಏನಿವತ್ತು ಇಡೀ ರಾಜ್ಯದಲ್ಲಿ ಭೂಗಳರಿದ್ದಾರೆ. ಅದನ್ನು ಹುಡುಕಿ ನೀವು, ಆಯ್ತಾ? ನೋಡಿ, ಇವತ್ತು ಬಾಳ್ಗೆಡ್ತಾರೆ ಯಾರು ಗೊತ್ತಾ? ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಹಾಗೇನೆ ತಾಲೂಕು ಆಫೀಸರ್ಗಳೆಲ್ಲ ಬಂದು ಇದನ್ನ ಬಾಳ್ಗೆಡುವಂಥ ಕೆಲಸ ಮಾಡ್ತಿರಲ್ಲ. ನಿಮ್ಗೇನೋ ಬುದ್ಧಿ ಇದೆಯೇನ್ರಿ ನಿಮಗೆ? ಅಲ್ಲ, ರೈತರುಗಳು ನೀವು ಅಡ್ಜಸ್ಟ್ ಮಾಡ್ಕೊಬೇಕು ಸರ್. ಇಲ್ಲಿಂದ ಎಷ್ಟು ಅಡಿ ಸಿಕ್ತು ಸರ್ ಈಗ? ಹೇಳಿ ಸರ್, ಎಷ್ಟು ಅಡಿ ಸಿಕ್ತು ಸರ್ ಈಗ? ಎಲ್ಲಿ ಬನ್ನಿಲಿ. ಯಾರು ಮೂಗರ್ಜಿ ಕೊಟ್ಟವ್ರು? ಯಾರು ಹೇಳ್ರಿ? ಮೂಗರ್ಜಿ ಕೊಟ್ಟರು ಯಾರ್ರಿ? ಇಲ್ಲಿವರೆಗೂ ಇಲ್ಲಿ ಏನು ತಿರ್ಗಾಡ್ಬಿಟ್ಟಾರ ಸರ್? ಹಾಕಿದ್ರೆ ಏನಾಗ್ತದೆ ಸರ್? ತಂತಿ ಬೇಲಿ ಹಾಕಿದ್ರೆ ಓಕೆ ರೇ. ನಿಮ್ಗೇನ ಬುದ್ಧಿ ಇದೆಯೇನ್ರಿ ನಿಮ್ಗೆ? ನಿಜವಲ್ಲ ನಿಮ್ಗೆ ಬುದ್ಧಿ ಇದೆಯಾ? ರೈತ ಹೇಳಿ ಯಜಮಾನ್ರಿ, ಸರ್ವೇರ್ ಹೇಳಿದ್ರೆ ಕೇಳಿ. ನಾನ್ ಮಂಜೇಗೌಡ, ಹೇಳಿ. ಪಕ್ಕದ ಜಮೀನು ಹೇಳಿ. ಓಕೆ, ಎಷ್ಟು ಅಡಿ ಸಿಕ್ತು ಸರ್ ಈಗ ನಿಮ್ಗೆ ನ್ಯಾಯ? ಅರ್ಧ ಅಡಿ ಸಿಕ್ಲಿ ನಮ್ಗೆ. ಓಕೆ, ನ್ಯಾಯ ಸಿಕ್ತು. ನ್ಯಾಯ ಸಿಕ್ಬೇಕು ನಮ್ಗೆ. ಓಕೆ, ಮತ್ತೆ ಬಾಳ್ಗೆಡುವಂತ ವಿಚಾರ ಇಲ್ಲ. ಸರ್ಕಾರ ಸಂಬಳ ಕೊಟ್ಟು ಪಡಿಕೊಂಡಿರ್ಬೇಕು ಅಧಿಕಾರಿಗಳನ್ನ. ಹಂಗಾರೆ ಅವ್ರು ಬರೋ ಕೆಲಸ ಮಾಡ್ಲಿ ಅಂತ ಮಾಡ್ಬೇಕು ಅಂತ. ಓಕೆ, ಬನ್ನಿ ಬನ್ನಿ. ಈಗ ಎಷ್ಟು ವರ್ಷದಿಂದ ಎಲ್ಲೆಲ್ಲಿ ತಿರುಗಾಡ್ತಾ ತೋರಿಸ್ ಬನ್ನಿ. ಇಲ್ಲೇ ತಿರುಗಾಡ್ತಿದ್ದು. ಓಕೆ, ಇಲ್ಲೇ ನನ್ ಸ್ಕೂಟ್ರು, ಎತ್ತಿನ ಗಾಡಿ, ಲಾರಿ ಎಲ್ಲ ಇಲ್ಲೇ ಹೋಯ್ತಿತ್ತು ಸರ್. ಲಾರಿ ಹೋಗುತ್ತೆ ಸರ್ ಇಲ್ಲಿ? ಹೋಯ್ತಿತ್ತು. ಓಕೆ, ಈಗ ಊರು ಒಬ್ಬ ಹಾಕೊಂಡಿರೋದು. ಓಕೆ ಸರ್. ಈಗ ಆಯ್ತು, ಸರ್ವೇರ್ ಇವತ್ತಿನ ಸರ್ವೇರ್ ಏನ್ ಹೇಳು ಸರ್? ಇವತ್ತು ಸರ್ವೇರ್ ಏನಾಗಿದೆ ಅದು ನಮಗ್ ಗೊತ್ತಿಲ್ಲ. ಇದು ಎತ್ತಿನ ಗಾಡಿ, ರೋಡು ಎಲ್ಲ ಓಡಾಡ್ತಿದ್ದು. ಓಕೆ, ಈಗ ಅವ್ರು ಏನ್ ಹೇಳ್ತಾ ಇದಾರೆ, ನಮ್ದು ಜಾಗ ಅಂತ ಬೇಲಿ ಹಾಕೊಂಡಿದ್ದಾರೆ. ಎಲ್ಲಿ ಸರ್ ಬೇಲಿ? ಇಲ್ಲಿ ಹಾಕಿದ್ರೆ ಬೇಲಿ ಇಲ್ಲಿ ಹಾಕಿದ್ರೆ ಏನಿದು? ಬೇಲಿನೇ ತಾನೇ ಇದು ಸರ್. ಹಂಗಲ್ಲ, ಬೇಲಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸರ್ವೇರ್ ಏನ್ ಹೇಳ್ತಾರೆ ಆ ಲೆಕ್ಕಾಚಾರ ಮಾತಾಡ. ನಾನು ಯಾರು ಪರವಾಗೂ ಮಾತಾಡ್ತಲ್ಲ ಸರ್ ಇಲ್ಲಿ, ಅರ್ಥ ಆಯ್ತಾ? ನೀವು ನಮ್ ಚಿಕ್ಕಪ್ಪನ ಮಗ ಅಲ್ಲ, ಅವ್ರು ನಮ್ಗೆ ದೊಡ್ಡಪ್ಪನ ಮಗ ಅಲ್ಲ. ಬಟ್ ಏನು ಅಂದ್ರೆ ನಿಮ್ಗೆ ಇಲ್ಲಿ ಅಳತೆ ಪ್ರಕಾರ ಎಷ್ಟು ನೋಡಿ, ಅಲ್ಲಿ ಅಳತೆ ಹಾಕಿದ್ರಲ್ಲಿ ಅದು ಸರಿನಾ ಹಾಕಿರೋದವರು? ನಮಗ್ ಗೊತ್ತಿಲ್ಲ. ಅದು ಸರಿ ಇಲ್ಲ ಅಂದ್ರೆ ಮುಂದಕ್ಕೆ ಹೋಯ್ತೀವಿ ಕೋರ್ಟ್ಗೆ. ಅಲ್ಲ ಸರ್, ನೀವು ಮತ್ತೆ ಕೇಳ್ತಿರಲ್ಲ. ಸರ್ವೇರ್ ಬಂದವರು ತಾಲೂಕು ಆಫೀಸರಿಂದ ಸರ್ವೇರ್ ಬಂದಿದ್ದಾರೆ. ಇಷ್ಟೇ ಆಗಿದೆ ಅಂತ. ಹೌದಾ? ಇಷ್ಟಿದೆ, ಸ್ಟಡಿ ಆಗಲ್ಲ. ಅಲ್ಲ, ಈಗ ಅವ್ರು ಅಳತೆ ಮಾಡ್ತಾ ಸರಿನಾ ತಪ್ಪು? ಗೊತ್ತಿಲ್ಲ, ಸರಿ ಇಲ್ಲ. ಅದು ಸರಿ ಇಲ್ವಾ? ಹಂಗೆ ಹೇಳಿ ಮತ್ತೆ. ಒಪ್ಪಿಲ್ಲ. ಓಕೆ, ಮತ್ತೆ ಇನ್ನೊಂದ್ಸರಿ ಸರ್ವೆ ಮಾಡ್ಬೇಕಾ? ಸರ್ವೆ ಮಾಡಿದ್ರೆ ಕೋರ್ಟ್ಗೆ ಹೋಗೋರು ಹೋಯ್ತಾರೆ. ಓಕೆ. ಪಂಚಾಯತಿ ಹೋಗ್ಬೇಕು ಅಂತ ಹೇಳ್ತಿರೋದು ಈಗ. ಮೇಲ್ಗಡೆ ಮನೆಯವರು ಏನ್ ಮಾಡೋರು? ಅವರು ಯಾವ್ದು ಅವಿವೇಕಿಗಳು ಎಲ್ಲರೂ ಹೋದ್ರೆ ಇಲ್ಲಿ
ಹಂಗಾಗಿ ಎಲ್ಲ ತಾತಿರ್ದವ್ರು ಎಲ್ಲಾರ್ದು ಎತ್ತಿನ ಗಾಡಿ ಇತ್ತು ನೇರದಲ್ಲಿ ಜಾಗ ಓಕೆ. ಎತ್ತಿನ ಗಾಡಿ ಇಲ್ಲೇ ಹೋಯ್ತಾ ಇದ್ದದ್ದು ಬಟ್ ಇವತ್ತು ಅಳತೆ ಸರಿ ಇಲ್ಲ ಹಾಗಾದ್ರೆ. ಅಳ್ತೆ ನಮ್ಗೆ ಇಡ್ಸಿಲ್ಲ. ವೀಕ್ಷಕರ ಒಟ್ಟಿನಲ್ಲಿ ಏನು ಗೊತ್ತಾ, ಇದು ಕೊಡಗಳಿ ಗ್ರಾಮದಲ್ಲಿ ಇದು ಮುಗಿಯದಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಅಧಿಕಾರಿಗಳು ಬಂದು ಸರ್ವೆ ಮಾಡೋರು ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಓಕೆ, ಆದರೆ ಅವ್ರು ಏನು ಇವತ್ತು ಸರ್ವೇಯರ್ ಬಂದಿದ್ದಾರೆ, ಮನೋಹರ್ ಅವರೆಲ್ಲ ಸರ್ ಬಂದಿರೋದು ಪಂಚಾಯತಿ. ಒಂದ್ ನಿಮಿಷ ಕೇಳಿ ಅವ್ರ ಓಕೆ 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 ಎತ್ತಿನ ಗಾಡಿ ಹೋಯ್ತಿದ್ದ ಇಲ್ಲಿ. ಓಕೆ, ಇರಿ ಯಜಮಾನ್ರೆ. ಹಾಂ ಗೌಡ್ರೆ, ಹೌದಾ? ಹಂಗಾಗಿ ನಿಮ್ಗೆ ಜಾಗ ಬರ್ಬೇಕಿನ್ನು ಓಡಾಡಕ್ಕೆ. ಜಗಳ ಆಡಿದ್ರು ಈ ಮನೆಯವ್ರು. ಇವನೇನ್ ಮಾಡ್ಬಿಟ್ಟ ಸ್ಟೇಷನ್ಗೆ ಹೋದ. ಸ್ಟೇಷನ್ಗೆ ಹೋಗಿ ಜಗಳ ಬಿಟ್ಬಿಟ್ಟ. ಜಾಗ ನಮ್ದು ಅಂತ ಕೇಸ್ ಹಾಕ್ತಾ ಇವ್ರು ಎದರ್ಕ ಹೋನಿಲ್ಲ. ಇದು ಇವನು ಕೇಸ್ ನಂದಂತೆ ಆಯ್ತು ಅಂದ್ಬಿಟ್ಟು ಬಿಡ್ಬಿಟ್ಟ. ಹಾಗಾಗಿ ಇನ್ನೂ ಬರ್ಬೇಕು ಜಾಗ ಇಲ್ಲಿ, ರೈತರು ಓಡಾಡಕ್ಕೆ ಬೇಕಾ ಜಾಗ? ಓಕೆ, ನೀವೇನು ಹೇಳ್ತೀರೋ ನಾವು ಸುದ್ದಿ ಮಾಡ್ತೀವಿ, ತಲೆಗೆಸ್ಕೊಂಬಿಡಿ. ಲಾರಿ ಎಲ್ಲ ಬತ್ತಾಗಿತ್ತ ತುಂಬಿಟ್ಟು ಎಲ್ಲ ಹೋಯ್ತಿದ್ದು ಇಲ್ಲಿ ಹೋಗ್ತಿದ್ದು, ಈಗ ಆಗ್ತಾ ಇಲ್ಲ ಅಂತ ನಿಮ್ಮ ಆಪಾದನೆ. ಓಕೆ ಓಕೆ ಬಿದ್ರ ಹೊಣೆಯಾರಿ ಇಲ್ಲಿ. ಹಾಂ ಹಾಂ ಈಗ ಜಾಗ ಇರೋರ್ಗೆ ಎಲ್ಲಿ ಕೊಡ್ತೀರಾ? ಹಾಂ ಹಾಂ ಜಾಗ ಇರೋರ್ಗೆ ಈಗ ನಮ್ಮ ಜಾಗ ಇದು ಅದು ಬಸ್ ಓಡಾಡಕ್ ಬೇಕು. ಓಡಾಡ ಇದ್ರು ಆ ಕಡೆ ಹಾಂ 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 ಇರೋದು ಆ ಕಡೆ ಇರೋದು. ಸರಿ ಅಮ್ಮ. ಆ ಕಡೆ ಇರೋದನ್ನ ಬಿಟ್ಬಿಟ್ಟು ಇಲ್ಲಿಗೆ ಹಾಕೊಂಡಿದ್ದಾರೆ. ಏನೋ ಸಮಾಜ ಆಗ ಕಾಲ್ದಾರಿ ಎಲ್ಲೆಲ್ಲ ಓಡಾಡ್ತಿದ್ರು. ಕಾಲ್ದಾರಿಗೆ ಅದು ದಾರಿ ಅಂತ ಕೊಟ್ಬಿಡಲ್ಲ. RTC ಜಮೀನವ್ರು ಯಾರು ಸರಿ ಅಂದ್ಬಿಟ್ಟು ಬಿಟ್ಬಿಡುದಿಲ್ಲ. ಸರಿ. ಅವ್ನ ಜಮೀನಾದ್ರೂ ಅಷ್ಟೇ, ಯಾರ ಜಮೀನಾದ್ರೂ ಅಷ್ಟೇ. ತಕ್ಲಿತ್ತು ತಕ್ಕಲ್ಲಿ ಓಡಾಡ್ತಿದ್ರು. ನಂದೇ ದಾರಿ ಅಂತ ಕೇಳಿದ್ರು ಕೊಡ್ತಾರ? ಕೇಳೋಣ ಇರಿ, ಸರ್ವೆ ಕೇಳೋಣ ಇರಿ. ಕೊಡ್ತಾರ ಕೇಳಿ. ಮನೋಜ್ ಅವರೇ, ತಾವು ಇಲ್ಲಿ ದಾರಿ ತೋರಿಸಿದಿರಲ್ಲ ಕಾಲ್ದಾರಿ, ಎಷ್ಟು ಬರುತ್ತೆ? ಹಾಂ ಓಕೆ, ಅಲ್ಲೇ ನಿಂತ್ಕೊ ಮಾತಾಡಿ ಒಂದು ನಿಮಿಷ. ಓಕೆ, ಇನ್ನೂ ಅಳತೆ ಇದೆಯಾ ಹಾಗಾದ್ರೆ? ರೀ ಸ್ವಾಮಿ, ನೀವು ಅಳತೆ ಇದೆಯಾ? ಇನ್ನೂ ಅಳತೆ ಮಾಡಬೇಕಾ? ಜಾಗ ಅವ್ರ್ದು ಇರ್ಬೋದಪ್ಪ, ನಮಗ್ ಗೊತ್ತಿಲ್ಲ. ತಕಲೆ ನಮ್ಗೇನೋ ನಮ್ಗ್ ಗೊತ್ತಿಲ್ಲ. ನಿಮ್ಗೆ ಕಾಲ್ದಾರಿ ಬೇಕು. ಓಡಾಡ್ತಿದ್ದು ಇಲ್ಲಿ. ಓಕೆ, ಅದನ್ನ ನೀವು ಸರ್ವೇರ್ ಮೂಲಕ ತಗೊಬೇಕು ಅಲ್ವೇ? ಓಕೆ 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 ಬೇರೆ ಇರ್ಬೋದು, ಪಂಚಾಯತಿ ಉಂಟು, ಅವ್ರು ಉಂಟು. ಸರಿ. ಇಲ್ಲಿ ನಾವು ಓಡಾಡ್ತಿದ್ದು ಈಗ ಎತ್ತಿನ ಗಾಡಿ ಲಾರಿ ಎಲ್ಲ ಹೋಯ್ತಿತ್ತಾ? ಓಕೆ ಓಕೆ ಇದು 10 ಅಡಿ ರೋಡು, 5 ಗಂಟೆನೂ ರೋಡ್ ಇತ್ತು. ಓಕೆ, ನೋಡಿ ಏನು ತಾಲೂಕು ಆಫೀಸರ್ ತಾವೇನಿದ್ರೆ ಸರ್ವೇರ್ ಕಳಿಸಿದಿರೋ, ಪಂಚಾಯತಿ ವ್ಯಾಪ್ತಿಲಿ ಏನಿದೆ ಆ ಒಂದು ಕಾಲ್ದಾರಿ ಏನಿದೆ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ರೈತರಿಗೆ ಅನುಕೂಲ ಮಾಡ್ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಇಲ್ಲೇನು ಅಂದರೆ ಒಟ್ಟಲ್ಲಿ ಗೋಜ್ಲಾಗಿರೋದೇನು ಅಂತಂದರೆ, ಹಿಂದೆ ಇದ್ದಂಥ ಕಾಲ್ದಾರಿ ಇವತ್ತು ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಯಾರು ಪರವಾಗಿ ನಾನು ಸುದ್ದಿ ಮಾಡ್ತಿಲ್ಲ, ಯಾರು ವಿರೋಧವಾಗಿ ಸುದ್ದಿ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಏನು ಇವತ್ತು ಸರ್ವೇರ ಅಳತೆ ಏನಿದೆ ಅದ್ರ ಮೇಲೆ ಇವತ್ತು ನ್ಯಾಯ ನಿಂತಿದೆ ಅಂತ ಕೂಡ ನಾವು ಹೇಳ್ಬೋದು. ನಮಸ್ಕಾರ.